ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ IVF ಅಂದರೆ ಏನು, ಇದು ಎಷ್ಟು ಕಾಸ್ಟ್ ಆಗುತ್ತೆ, ಮತ್ತು ಈ ಒಂದು ಕಾಸ್ಟು ಯಾವ ಹಂತದಲ್ಲಿ ಎಷ್ಟೆಷ್ಟು ಆಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಏನೆಲ್ಲ ಇನ್ಕ್ಲೂಡ್ ಆದರೆ ಕಾಸ್ಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. IVFನ ಫುಲ್ ಫಾರ್ಮ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿ. ಇನ್ ವಿಟ್ರೋ ಅಂದರೆ ಬಾಡಿಯ ಹೊರಗಡೆ, ಇನ್ ವಿವೋ ಅಂತ ಹೇಳಿದರೆ ಬಾಡಿಯ ಒಳಗಡೆ ಅಂತ ಹೇಳಿ. ಇದರಲ್ಲಿ ಫರ್ಟಿಲೈಸೇಷನ್ ಅಂದರೆ ಫಲೀಕರಣ ಎಂಬ ಪ್ರಕ್ರಿಯೆ. ಫಲೀಕರಣ ಅಂತ ಹೇಳಿದರೆ ಈ ವೀರ್ಯಾಣು ಮತ್ತು ಅಂಡಾಣು, ಎಗ್ ಅಂತ ಹೇಳ್ತೀವಲ್ಲ, ಅದು ಮಿಲನವಾಗುವಂಥ ಅಥವಾ ಸೇರುವಂತಹ ಪ್ರಕ್ರಿಯೆಯನ್ನು ಬಾಡಿಯ ಹೊರಗಡೆ ಅಂದರೆ ಲ್ಯಾಬ್ನಲ್ಲಿ ಮಾಡುವಂಥದ್ದು ಈ ಒಂದು IVFನಲ್ಲಿ. ಯಾವ ರೀತಿ ನಡೆಯುತ್ತೆ ಈ ಪ್ರೋಸೆಸ್ ಅಂತ ಹೇಳಿದರೆ, ಒಂದು ಹೆಣ್ಣಿನಿಂದ ಎಗ್ಗನ್ನು ತೆಗೆದುಕೊಂಡು ಅಥವಾ ಮಹಿಳೆಯಿಂದ ಎಗ್ಗನ್ನು ತೆಗೆದುಕೊಂಡು ನಂತರ ಗಂಡಿನಿಂದ ಇನ್ನೊಂದು ಸ್ಪರ್ಮನ್ನು ತೆಗೆದುಕೊಂಡು ಲ್ಯಾಬ್ನಲ್ಲಿ ಫಲೀಕರಣ ಎಂಬ ಪ್ರಕ್ರಿಯೆಯನ್ನು ಮಾಡಿ ಎಂಬ್ರಿಯೋನ ಫಾರ್ಮ್ ಮಾಡಲಾಗತ್ತೆ. ನಂತರ ಈ ರೀತಿ ರಚನೆಯಾದ ಎಂಬ್ರಿಯೋವನ್ನು, ಅದು ಡೇ 3 ಇರ್ಬೋದು, ಡೇ 5ನ ಎಂಬ್ರಿಯೋನ ಪ್ರೊಸೀಜರ್ನ ಮೂಲಕ ಮಹಿಳೆಯ ಗರ್ಭಕೋಶದ ಒಳಗಡೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಅದನ್ನೇ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಒಂದು IVF ಮಾಡಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ಫಾಲೋ ಮಾಡಲಾಗುತ್ತೆ. ಅದೇ ರೀತಿ ಅನೇಕ ಸ್ಟೆಪ್ಗಳನ್ನು ಕೂಡ ಫಾಲೋ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ನಾನು ಅನೇಕ IVFಗೆ ಸಂಬಂಧಪಟ್ಟ ಇಮೇಜಸ್ಗಳನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಇವಾಗ IVFನಲ್ಲಿ ಯಾವ ಹಂತಗಳನ್ನು ಫಾಲೋ ಮಾಡಲಾಗುತ್ತೆ ಅಂತೇಳಿ ಜಸ್ಟ್ ರಫ್ ಆಗಿ ನೋಡ್ತಾ ಹೋಗೋದಾದರೆ, ಯಾಕೆ ನಾವು ಪ್ರತಿಯೊಂದು ಹಂತಗಳನ್ನು ತಿಳ್ಕೊಂಡಿರಬೇಕು, ಯಾವ ಸ್ಟೆಪ್ಗಳಲ್ಲಿ ಯಾವ ಅಂಶಗಳನ್ನು ಫಾಲೋ ಮಾಡಬೇಕು ಅದನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ. ಯಾಕಂತ ಹೇಳಿದರೆ IVFನಲ್ಲಿ ಇಂತಿಷ್ಟೇ ಕಾಸ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಡಿಪೆಂಡ್ ಅಬೌಟ್ ನಿಮ್ಮ ಬಾಡಿಯ ಮೇಲಿರ್ಬೋದು, ಅಥವಾ ನೀವು ಯಾವ ಹಂತದಲ್ಲಿ ನೀವು IVFನ ಮಾಡ್ತೀರಾ, ಅಥವಾ ನಿಮ್ಮ ಸಮಸ್ಯೆ ಏನು, ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡಲಾಗುತ್ತೆ, ಇವೆಲ್ಲವೂ ನೀವು ತಿಳ್ಕೊಂಡಿರಬೇಕಾಗತ್ತೆ. ಅದರ ನಂತರವೇ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಷ್ಟೇ ಕಾಸ್ಟ್ ಆಗುತ್ತೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೇಸ್ಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ ಈ ಒಂದು IVFನಲ್ಲಿ. ಸೊ ಹಾಗಾಗಿ IVFನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಫಾಲೋ ಮಾಡಲಾಗುತ್ತೆ, ಅಥವಾ ಕೆಲವೊಂದು ಸ್ಟೆಪ್ಗಳನ್ನು ಕೂಡ ಅವರು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಟೆಪ್ಗಳ ಆಧಾರದ ಮೇಲೆ ಈ ಕಾಸ್ಟ್ ಡಿವೈಡ್ ಆಗುತ್ತೆ. ಇವಾಗ ಯಾವ ರೀತಿ ಈ ಪ್ರೊಸೀಜರನ್ನು ಮಾಡಲಾಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಈ ಒಂದು IVF ಪ್ರೊಸೀಜರ್ನಲ್ಲಿ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆದ ಡೇ 2 ಅಥವಾ ಡೇ 3ಗೆ ಒಂದು ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಮಾಡಲಾಗುತ್ತೆ. ಇದರ ಜೊತೆಗೆ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತಾರೆ. ಮತ್ತು ನಿಮ್ಮ ಅಂಡಾಶಯದಲ್ಲಿ ಫಾಲಿಕಲ್ಸ್ಗಳು ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ ಡಾಕ್ಟ್ರು ಮಾನಿಟರ್ ಮಾಡ್ತಿರ್ತಾರೆ. ಫಾಲಿಕಲ್ಸ್ ಅಂದರೆ ನಿಮ್ಮ ಅಂಡಾಶಯದಲ್ಲಿ ಬೆಳೆಯುವಂಥ ಸಣ್ಣ ಕಿರುಚೀಲಗಳು, ಇದರೊಳಗೆ ನಿಮ್ಮ ಅಂಡಾಣು ಅಥವಾ ಎಗ್ ಬೆಳೆಯುವಂಥದ್ದು. ನಾರ್ಮಲಾಗಿ ಎಗ್ ಈ ಒಂದು ಫಾಲಿಕಲ್ಸ್ನ ಒಳಗಡೆ ಪರಿಪೂರ್ಣವಾಗಿ ಬೆಳೆದು ರಿಲೀಸ್ ಆಗುವಂಥದ್ದು, ಇದು ನಾರ್ಮಲಾಗಿ ನಡೆಯುವಂತಹ ಪ್ರೋಸೆಸ್. ಆದರೆ IVFನಲ್ಲಿ ಏನಾಗುತ್ತೆ, ಒಂದಕ್ಕಿಂತ ಜಾಸ್ತಿ ಎಗ್ ಪರಿಪೂರ್ಣವಾಗಿ ಬೆಳಿಲಿಕ್ಕೆ ಇಂಜೆಕ್ಷನನ್ನು ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು IVFನಲ್ಲಿ ಈ ಒಂದು ಮೊಟ್ಟೆ ಪರಿಪೂರ್ಣವಾಗಿ ಬೆಳಿಲಿಕ್ಕೆ ಮೆಡಿಸಿನ್ ಮತ್ತು ಅಲ್ಟ್ರಾಸೌಂಡ್ನ ಮೂಲಕ ಮಾನಿಟ್ರ್ ಮಾಡ್ತಾ ಇರ್ತಾರೆ. ಚೆನ್ನಾಗಿ ಎಗ್ ಬೆಳೀತಾ ಇದೆಯಾ ಇಲ್ಲ ಅಂಥೇಳಿ ಪ್ರತಿ ಸರಿ ಅವರು ಸ್ಕ್ಯಾನ್ ಮಾಡಿ ಅದನ್ನು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಹೀಗೆ ಮಾನಿಟ್ರ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾವಾಗ ಎಗ್ ಪರಿಪೂರ್ಣವಾಗಿ ಬೆಳೆದು ಒಂದು ನಾರ್ಮಲ್ ಸೈಜಿಗೆ ರೀಚ್ ಆಗುತ್ತೆ, ಅದೇ ರೀತಿ ಗರ್ಭಕೋಶದ ಒಳಪದರದ ಥಿಕ್ನೆಸ್ಸು ಕೂಡ ನಾರ್ಮಲ್ ಸೈಜಿಗೆ ಬಂದಿರುವಾಗ ಒಂದು ಟ್ರಿಗರ್ ಇಂಜೆಕ್ಷನನ್ನು ಕೊಡ್ತಾರೆ. ಅದನ್ನು HCG ಇಂಜೆಕ್ಷನ್ ಅಂತ ಹೇಳ್ತೀವಿ. ಇದನ್ನು ಫಾಲಿಕಲ್ಸ್ನಿಂದ ಮೊಟ್ಟೆ ರಿಲೀಸ್ ಆಗಲಿಕ್ಕೆ ಕೊಡ್ತಾರೆ. ಇದು ಒಂದು ಪ್ರಮುಖ ಇಂಜೆಕ್ಷನ್ ಆಗಿರುತ್ತೆ. ಇದಾದ 36 ಗಂಟೆಗಳ ನಂತರ ಎಗ್ನ
ರಿಟ್ರೀವಲ್ ಮಾಡಲಾಗುತ್ತೆ. ಯಾವಾಗ ಈ ಇಂಜೆಕ್ಷನ್ ಕೊಡ್ತಾರೆ ಕೆಲವರಿಗೆ ಡಿಸ್ಕಂಫರ್ಟ್ ಫೀಲ್ ಆಗ್ಬೋದು. ಎಗ್ ರಿಟ್ರೀವಲ್ ಅಂದರೆ ಪ್ರೊಸೀಜರ್ನ ಮೂಲಕ ಮೊಟ್ಟೆಗಳನ್ನು ಹೊರತೆಗೆಯುವಂಥದ್ದು. ನಂತರ ಹೊರತೆಗೆದ ಈ ಮೊಟ್ಟೆಗಳನ್ನು ನಿಮ್ಮ ಹಸ್ಬೆಂಡ್ನ ಉತ್ತಮ ಗುಣಮಟ್ಟದ ಸ್ಪರ್ಮ್ನ ಜೊತೆಗೆ ಲ್ಯಾಬ್ನಲ್ಲಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಸಲಾಗುತ್ತೆ. ಇಲ್ಲಿ ಇನ್ನೊಂದು ಅಂಶ ಗಮನದಲ್ಲಿಟ್ಕೋಬೇಕು. ನಿಮ್ಮ ಹಸ್ಬೆಂಡಿಂದ ಸ್ಪರ್ಮ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಪ್ರೊಸೀಜರ್ನ ಮೂಲಕ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅದನ್ನು ಸಪ್ರೇಟ್ ಮಾಡಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಉತ್ತಮ ಗುಣಮಟ್ಟದ ಸ್ಪರ್ಮನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಯಾವಾಗ ಎಗ್ ರಿಟ್ರೀವಲ್ ಆಗುತ್ತೆ ಅಂದರೆ ಎಗ್ಗನ್ನ ಹೊರಗಡೆ ತೆಗೀತಾರೆ, ಆವಾಗ ಈ ಒಂದು ಎಗ್ಗಿನೊಂದಿಗೆ ಸ್ಪರ್ಮನ್ನು ಲ್ಯಾಬ್ನಲ್ಲಿ ಫಲೀಕರಣ ಎಂಬ ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಈ ಒಂದು ಫಲೀಕರಣ ಎಂಬ ಪ್ರಕ್ರಿಯೆ ನಡೆದ ನಂತರ ಭ್ರೂಣ ತಯಾರಾಗುತ್ತೆ. ಭ್ರೂಣ ತಯಾರಾದ ನಂತರ ಡೇ 3 ಅಥವಾ ಡೇ 5ನ ಎಂಬ್ರಿಯೋನ ಪ್ರೊಸೀಜರ್ನ ಮೂಲಕ ಗರ್ಭಕೋಶದ ಒಳಗಡೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಒಂದು ವೇಳೆ ಈ IVF ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಕ್ವಾಂಟಿಟಿ ಇಲ್ಲ ಅಂದರೆ ಎಗ್ಗಳೇ ಇಲ್ಲ ನಿಮಗೆ ಅಂತ ಹೇಳಿದರೆ ನೀವು ಡೋನರ್ ಎಗ್ನ ಮೊರೆ ಹೋಗಬೇಕಾಗತ್ತೆ. ಸೊ IVFನಲ್ಲಿ ಡೋನರ್ ಎಗ್ನ ಮೊರೆ ಹೋದಾಗಲೂ ಕೂಡ IVFನ ಕಾಸ್ಟ್ ಜಾಸ್ತಿ ಆಗತ್ತೆ. ಅದೇ ರೀತಿ ನಿಮ್ಮ ಹಸ್ಬೆಂಡ್ನಲ್ಲಿ ಸ್ಪರ್ಮ್ಗಳ ಸಂಖ್ಯೆ ನಿಲ್ಲಿದೆ ಅಂತ ಹೇಳಿದರೆ ಡೋನರ್ ಸ್ಪರ್ಮ್ನ ಮೊರೆ ಹೋದಾಗಲೂ ಕೂಡ ಕಾಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಥವಾ ಜಾಸ್ತಿ ಆಗುವಂಥದ್ದು. ಇವಾಗ ಭ್ರೂಣ ವರ್ಗಾವಣೆಯಾದ ನಂತರ ಉಳಿದ ಎಂಬ್ರಿಯೋ ಅದನ್ನು ನೆಕ್ಸ್ಟ್ ಟೈಮ್ ನೀವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದನ್ನು ಫ್ರೀಸ್ ಮಾಡಲಾಗತ್ತೆ. ಇದಕ್ಕೂ ಕೂಡ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ 14ನೇ ದಿನಕ್ಕೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಲಾಗುತ್ತೆ. ಇದಲ್ಲದೆ ನಿಮಗೆ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಇಂಜೆಕ್ಷನ್ ಕೊಡಲಾಗುತ್ತೆ. ಸ್ಕ್ಯಾನ್ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವುದರ ಮೂಲಕ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಮಾನಿಟ್ರ್ ಮಾಡೋದ್ರಿಂದ ಇದರ ಕಾಸ್ಟ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. IVFನಲ್ಲಿ ಮೆಡಿಸಿನ್ ಕೊಡುವುದರ ಮೂಲಕ ಓವೇರಿಯನ್ ಸ್ಟಿಮ್ಯುಲೇಷನ್ನ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಅಂಡಾಶಯದಲ್ಲಿ ಜಾಸ್ತಿ ಎಗ್ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ನಾರ್ಮಲಾಗಿ ರೆಗ್ಯುಲರ್ ಸೈಕಲಲ್ಲಿ ಪ್ರತಿ ತಿಂಗಳು ಒಂದೇ ಒಂದು ಎಗ್ ಪರಿಪೂರ್ಣವಾಗಿ ಬೆಳೆದು ರಿಲೀಸ್ ಆಗುತ್ತೆ. ಆದರೆ IVFನಲ್ಲಿ ನಮಗೆ ಮೆಡಿಸಿನ್ ಕೊಡುವುದರ ಮೂಲಕ ಜಾಸ್ತಿ ಎಗ್ಗನ್ನು ಬೆಳಿಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಸೊ ಎಗ್ಗಳು ಬೆಳೆದ ನಂತರ ಅದನ್ನು ಪ್ರೊಸೀಜರ್ನ ಮೂಲಕ ಎಗ್ ಪಿಕಪ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅನಸ್ತೇಷಿಯನು ಕೊಡ್ತಾರೆ. ಸಾಮಾನ್ಯವಾಗಿ ಏನು ಪೇಯ್ನ್ ಕಾಣಿಸೋದಿಲ್ಲ, ಕೆಲವರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಅನಿಸ್ಬೋದು. ಇದರ ನಂತರ ಇನ್ನೊಂದು ಹಂತ ಇರುತ್ತೆ. ಈಗ ಒಂದು ವೇಳೆ ನಿಮ್ಮ ಹಸ್ಬೆಂಡ್ನ ಸ್ಪರ್ಮ್ನ ಚಲನಾಶಕ್ತಿ ಏನಾದರೂ ಕಡಿಮೆ ಇದ್ದಾಗ ಅದನ್ನು ಎಗ್ನ ಜೊತೆಗೆ ಡೈರೆಕ್ಟ್ ಇಂಜೆಕ್ಟ್ ಮಾಡ್ತಾರೆ. ಅದನ್ನು ಇಕ್ಸಿ ಅಂತ ಕರಿತೀವಿ. ಇದರ ಕಾಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಾನು ಮುಂಚೆ ಹೇಳಿದ ಹಾಗೆ IVFನ ಮೂಲಕ ಪ್ರಿಪೇರ್ ಮಾಡಿ ಫಾರ್ಮ್ ಆಗಿರುವಂತಹ ಎಂಬ್ರಿಯೋನ ನೀವು ಫಸ್ಟ್ ಟೈಮ್ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಫಸ್ಟ್ ಟೈಮ್ ನ್ಯಾಚುರಲ್ IVF ಅಂತ ಕರಿತೀವಿ. ಇನ್ನೊಂದು ಹಂತ ಇರುತ್ತೆ. ನಿಮಗೆ ಒಂದು ವೇಳೆ ಫಸ್ಟ್ ಟೈಮ್ ಆಗಿರುವಂತಹ IVF ಏನಾದರೂ ಫೇಲ್ ಆದರೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದರೆ ಅದನ್ನು IVF ವಿತ್ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇದರ ಕಾಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸಾಮಾನ್ಯವಾಗಿ IVF ಮಾಡುವಂಥ ಸಂದರ್ಭದಲ್ಲಿ ಒಂದಕ್ಕಿಂತ ಜಾಸ್ತಿ ಭ್ರೂಣವನ್ನು ಪ್ರಿಪೇರ್ ಮಾಡಲಾಗತ್ತೆ. ಒಂದು ಭ್ರೂಣವನ್ನು ಆ ಸಮಯದಲ್ಲಿ ಅವರು ಟ್ರಾನ್ಸ್ಫರ್ ಮಾಡಿ ಉಳಿದ ಭ್ರೂಣಗಳನ್ನು ನೆಕ್ಸ್ಟ್ ಟೈಮಿಗೆ ಅವರು ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಇದರ ಕಾಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅವರ ಕೆರಿಯರಿಗೋಸ್ಕರನೋ ಅಥವಾ IVF ಫೇಲ್ಯೂರ್ ಆಗಿರ್ಬೋದು ಕೆಲವರಿಗೆ, ಮತ್ತು ಕೆಲವರಿಗೆ ಈಗಲೇ ಮಗು ಬೇಡ ಅಂತ ಇರ್ಬೋದು, ಮತ್ತು ಕೆಲವರಿಗೆ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಇರೋದ್ರಿಂದ ಅವರು ಈ ಸಮಯದಲ್ಲಿ ಅವರಿಗೆ ಈ ಒಂದು IVF ಬೇಡ ಅಂತ ಹೇಳಿದರೆ ನೆಕ್ಸ್ಟ್ ಅವರು ಕೆಲವು ಸಮಯ ಬಿಟ್ಟು ಅಥವಾ ಕೆಲವು ವರ್ಷಗಳು ಬಿಟ್ಟು ಅದನ್ನು ಭ್ರೂಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು IVFನ ಪ್ರೊಸೀಜರ್ನ ಮೂಲಕ. ಸೊ ಈ ಒಂದು IVF ಆದ ನಂತರ ಭ್ರೂಣವನ್ನು ಎಷ್ಟು ಸಮಯದವರೆಗೆ ನೀವು ಫ್ರೀಸ್ ಮಾಡಿ ಇಡ್ತೀರಾ
ಅಷ್ಟು ಸಮಯದವರೆಗೆ ಅದರ ಕಾಸ್ಟ್ ಇಂತಿಷ್ಟೇ ಅಂತ ಇರುತ್ತೆ. ನೀವು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಅವ್ರ ಹತ್ರ ಕೇಳಬೇಕಾಗತ್ತೆ. ಹಾಗಾಗಿ IVFನಲ್ಲಿ ತುಂಬ ಹಂತಗಳಿರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಸ್ಟ್ನ ವೇರಿಯೇಷನ್ ಕೂಡ ಆಗ್ತಾ ಇರುತ್ತೆ. IVFನಲ್ಲಿ ಒಳಗೊಂಡಿರುವಂತಹ ಅಂಶಗಳು ಯಾವ ರೀತಿ ಈ ಕಾಸ್ಟ್ಗಳನ್ನು ಡಿವೈಡ್ ಮಾಡ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ಡಾಕ್ಟರ್ನ ಫೀಸ್ ಇರ್ಬೋದು, ಅಥವಾ ಲ್ಯಾಬ್ ಚಾರ್ಜ್ ಇರ್ಬೋದು, ಬ್ಲಡ್ ಟೆಸ್ಟ್ಗಳಿರ್ಬೋದು, ಸ್ಕ್ಯಾನ್ಗಳಿರ್ಬೋದು, ಮತ್ತು ನೀವು ಯಾವ ಹಾಸ್ಪಿಟ್ಲನ್ನ ಚೂಸ್ ಮಾಡ್ತೀರಾ, ಮತ್ತು ನಿಮ್ಮ ಯಾವ ಡಾಕ್ಟ್ರು ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ನುರಿತ ಡಾಕ್ಟ್ರ್ ಇರ್ತಾರಾ, ಅಂದರೆ ಒಳ್ಳೆಯ ಡಾಕ್ಟ್ರುಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಮತ್ತು ನೀವು ಎಲ್ಲಿ ಮಾಡ್ತೀರಾ, ಮತ್ತು ನಿಮ್ಮ ಕಂಡೀಷನ್ ಏನು, ಸಿವಿಯರ್ ಇದೆಯಾ, ಅಕ್ಯೂಟ್ ಇದೆಯಾ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಮತ್ತು ನೀವು ಯಾವ ಕಾರಣಕ್ಕೋಸ್ಕರ IVF ಮಾಡ್ತಾಯಿದ್ದೀರಾ, ಅಥವಾ ನೀವು ಮುಂಚೆ ಮಾಡಿಸುವಂಥ IVF ಫೇಲ್ಯೂರ್ ಆಗಿದೆಯಾ, ಡೋನರ್ ಎಗ್ಸ್ನಿಂದ ನೀವೇನಾದರೂ IVF ಮಾಡ್ತಾಯಿದ್ದೀರಾ, ಅಥವಾ ಡೋನರ್ ಸ್ಪರ್ಮ್ನಿಂದ ಏನಾದರೂ IVF ಮಾಡ್ತಾಯಿದ್ದೀರಾ, ಅಥವಾ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀರಾ, ಇವೆಲ್ಲ ಅಂಶಗಳು ಒಳಗೊಂಡಿರ್ತವೆ. ಮತ್ತು ಮೆಡಿಸಿನ್ನ ಕಾಸ್ಟ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಮತ್ತು ಕೆಲವರಿಗೆ ಹಸ್ಬೆಂಡಲ್ಲೂ ತುಂಬ ಪ್ರಾಬ್ಲಮ್ಗಳಿರ್ತವೆ. ಅವರಲ್ಲಿ ಕೆಲವೊಂದು ಸಮಯದಲ್ಲಿ ಸ್ಪರ್ಮ್ಗಳೇ ಇರೋದಿಲ್ಲ. ಅಂಥವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಡೈರೆಕ್ಟಾಗಿ ಅವರ ಟೆಸ್ಟಿಸ್ನಿಂದ ಅಂದರೆ ವೃಷಣದಿಂದನೇ ವೀರ್ಯವನ್ನು ತೆಗೆದು ಭ್ರೂಣವನ್ನು ತಯಾರು ಮಾಡಲಾಗುತ್ತೆ. ಇದಕ್ಕೆ ಬೇರೆ ಕಾಸ್ಟ್ ಆಗುತ್ತೆ. ಅಥವಾ ನೀವು ಬಾಡಿಗೆ ತಾಯ್ತನದ ಮೊರೆ ಹೋಗ್ತಾ ಇದ್ದೀರಾ, ಇದರ ಕಾಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ. ನೀವು ಇಕ್ಸಿಯನ್ನು ಮಾಡುವುದರ ಮೂಲಕ ನಿಮಗೆ IVFನ್ನು ಮಾಡಲಾಗುತ್ತಾ ಅಂದರೆ ನಿಮ್ಮ ಎಗ್ಗಿನೊಂದಿಗೆ ಸ್ಪರ್ಮನ್ನು ಡೈರೆಕ್ಟ್ ಇಂಜೆಕ್ಟ್ ಮಾಡಲಾಗುತ್ತೆ, ಅದನ್ನು ಇಕ್ಸಿ ಅಂತ ಹೇಳ್ತೀವಿ. ಇದಕ್ಕೂ ಕೂಡ ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಟೋಟಲಾಗಿ ಹೇಳಬೇಕಂತ ಹೇಳಿದರೆ IVFನಲ್ಲಿ ಅನೇಕ ಹಂತಗಳಿರೋದ್ರಿಂದ, ಮತ್ತು ನಿಮ್ಮ ಕಂಡೀಷನನ್ನು ನೋಡಿ, ಮತ್ತು ನೀವು ಎಲ್ಲಿ ಮಾಡ್ತೀರಾ, ಯಾವ ಡಾಕ್ಟ್ರ್ ಹತ್ರ ಮಾಡ್ತೀರಾ, ನುರಿತ ಡಾಕ್ಟ್ರ್ ಇರ್ತಾರಾ, ಅಥವಾ ಬೆಸ್ಟ್ ಹಾಸ್ಪಿಟ್ಲನ್ನು ನೀವು ಚೂಸ್ ಮಾಡಿದರೆ ಇದರ ಕಾಸ್ಟ್ ಕೂಡ ವೇರಿಯೇಷನ್ ಆಗುತ್ತೆ. ಪ್ಲೇಸ್ ಟು ಪ್ಲೇಸ್ ಇದು ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. IVF ಮಾಡುವಂಥ ಸಂದರ್ಭದಲ್ಲಿ ಒಂದು ಬೆಸ್ಟ್ ಸೆಂಟರನ್ನು ಚೂಸ್ ಮಾಡಬೇಕಾಗತ್ತೆ. ಅಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇದೆಯಾ, ನುರಿತ ಡಾಕ್ಟ್ರ್ ಇದ್ದಾರಾ ಇಲ್ಲ ಅಂಥೇಳಿ ನೀವು ಫಸ್ಟ್ ಚೆಕ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಕೆಲವರಿಗೇನಾಗುತ್ತೆ, ಇಲ್ಲಿ ಕೆಲವು ಪ್ರೊಸೀಜರ್ ಮಾಡಿ ನಂತರ ಬೇರೆ ಪ್ರೊಸೀಜರ್ ಮಾಡಲಿಕ್ಕೆ ಬೇರೆ ಕಡೆ ಕಳಿಸ್ತಾರೆ. ಆ ರೀತಿ ಆದಾಗ ನಿಮಗೆ ಸರಿಯಾದ ರಿಸಲ್ಟ್ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಒಂದು ವೇಳೆ IVF ಮಾಡಬೇಕು ಅಂತ ಹೇಳಿದರೆ ಫಸ್ಟು ನೀವು ಪ್ರತಿಯೊಂದನ್ನು ಕೂಲಂಕುಷವಾಗಿ ಚೆಕ್ ಮಾಡಬೇಕಾಗತ್ತೆ. ಇನ್ ಜನರಲಾಗಿ ಹೇಳಬೇಕಂತ ಹೇಳಿದರೆ IVF ಕಾಸ್ಟ್ 1.5 ಲಕ್ಷದಿಂದ 2ರಿಂದ 3 ಲಕ್ಷನೂ ಆಗ್ಬೋದು. ಕೆಲವರಿಗೆ ಜಾಸ್ತಿನೂ ಆಗ್ಬೋದು, ಕೆಲವರಿಗೂ ಕಡಿಮೆನೂ ಆಗ್ಬೋದು. ಕರೆಕ್ಟಾಗಿ ಇಂತಿಷ್ಟೇ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಡಿಪೆಂಡ್ ಅಬೌಟ್ ನಿಮ್ಮ ಕೇಸಸ್ ಮೇಲಾಗಿರುತ್ತೆ. ಸೊ ಹಾಗಾಗಿ ನೀವು ಒಂದು ವೇಳೆ IVF ಮಾಡಬೇಕು ಅಂತ ಹೇಳಿದರೆ ಒಂದು ಬೆಸ್ಟ್ ಹಾಸ್ಪಿಟ್ಲನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಅಲ್ಲಿ ಡಾಕ್ಟ್ರ್ ಹತ್ರ ಇಬ್ಬರು ಹೋಗಬೇಕಾಗತ್ತೆ. ಯಾಕಂತ ಹೇಳಿದರೆ ಯಾರಲ್ಲಿ ಸಮಸ್ಯೆ ಇದೆ ಅಂಥೇಳಿ ಅವರು ಟೆಸ್ಟ್ ಮಾಡಬೇಕಾಗತ್ತೆ. ಇಬ್ಬರು ಹೋದಾಗ ಯಾರಲ್ಲಿ ಸಮಸ್ಯೆ ಇದೆ ಅಂಥೇಳಿ ಗೊತ್ತಾಗತ್ತೆ. ಹಾಗಾಗಿ ಅವ್ರ ಜೊತೆಗೆ ಡಾಕ್ಟ್ರ್ ಹತ್ರ ಕೂತ್ಕೊಂಡು ಏನು ಸಮಸ್ಯೆ ಇದೆ, ಅಥವಾ ಯಾವ ರೀತಿ ನಾವು ಮುಂದುವರಿಬೇಕಂತ ಹೇಳಿ, ಅಥವಾ ನಿಮಗೇನಾದರೂ ಡೌಟ್ ಇದೆ ಅಂತ ಹೇಳಿದರೆ ಅವರಲ್ಲಿ ಪ್ರತಿಯೊಂದನ್ನು ಕೇಳಿ ಪರಿಹಾರ ಮಾಡ್ಕೊಳ್ಳಿ. ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆದಮೇಲೆ ಒಂದು ನಿರ್ಧಾರಕ್ಕೆ ನೀವು ಬರಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ IVFನ ಬಗ್ಗೆ ಇರ್ಬೋದು, ಅಥವಾ IVF ಕಾಸ್ಟ್ನ ಬಗ್ಗೆ ಇರ್ಬೋದು, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.